ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ದೇವರು ಅನ್ನುವ ಹಸಿದ ಹುಲಿ. ಯಾರೋ ಹೆತ್ತ ಮಕ್ಕಳವರು ಇನ್ಯಾರಿಗೋ ಬಲಿಯಾದ್ರು, ಯಾರ್ಯಾರ್ದೋ ಜೀವ ತೆಗೆಯೋ ದೇವ್ರೇಯ. ಅರ್ಥವೇ ಇಲ್ಲದ ಸಾವು ಯಾಕಯ್ಯ, ದೇವ್ರಾಣೆ ಯಾರು ಒಳ್ಳೆಯವರಲ್ಲಯ್ಯ. ಒಬ್ಬ ತಂದೆಯ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಯಾವುದೇ ಪ್ರಚಾರ ಬಯಸದೆ, ಪ್ರತ್ಯುಪಕಾರ ನಿರೀಕ್ಷೆ ಮಾಡದೆ, ತನ್ನ ಕೊನೆಯ ಉಸಿರು ಇರೋವರೆಗೂ ಮಗುವಿಗಾಗಿ ಇಡೀ ಜೀವನವನ್ನೇ ಸವಿಸೋದು. ಆದ್ರೆ ಅದೇ ಪ್ರೀತಿಯನ್ನ, ಅದೇ ತ್ಯಾಗವನ್ನ ಈ ವ್ಯವಸ್ಥೆ, ಈ ಕಾನೂನು ಕೇವಲ ಒಂದೇ ಒಂದು ಕಾಗದದ ಆದೇಶದಿಂದ ಕಿತ್ತುಕೊಂಡ್ರೆ ಆ ತಂದೆಯ ಜೀವ ಏನಾಗ್ಬೇಡ. ಇದು ಕೇರಳದ ಇಡುಕ್ಕಿ ಜಿಲ್ಲೆಯ ಕುಮಿಲಿ ಅನ್ನೋ ಸಣ್ಣ ಊರಿನಲ್ಲಿ ನಡೆದ ಕಥೆಯಲ್ಲ. ಭಾರತದ ಪ್ರತಿಯೊಬ್ಬ ತಂದೆಯ ಎದೆಯನ್ನ ನಡುಗಿಸಿರುವ ಅತ್ಯಂತ ಕ್ರೂರವಾದ ಸತ್ಯ. ಕೇರಳದ ಇಡುಕ್ಕಿ ಜಿಲ್ಲೆಯ ಕುಮಿಲಿ ಮೂಲದ ಕೋಜಿಮಾಲಾದಲ್ಲಿ ವಾಸಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ರಂಜೇಶ್ ಅನ್ನೋ ಸೌಮ್ಯ ಸ್ವಭಾವದ ಯುವಕ ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದ್ರೆ ಅವರು ಬಿಟ್ಟು ಹೋದ ಪ್ರಶ್ನೆಗಳು ಇಡೀ ಸಮಾಜ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮುಖಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. 6 ವರ್ಷಗಳ ಹಿಂದೆ ಉತ್ತಮ ಭವಿಷ್ಯದ ಕನಸು ಕಾಣುತ್ತಾ ರಂಜೇಶ್ ಪತ್ನಿ ಗಲ್ಫ್ಗೆ ತೆರಳಿದ್ರು. ಆದ್ರೆ ಅಲ್ಲಿಗೆ ಹೋದವರು ಹಿಂತಿರುಗಿ ಬರಲೇ ಇಲ್ಲ. ರಂಜೇಶ್ ಅವರನ್ನ ಮತ್ತು ಎಳೆಯ ಮಗುವನ್ನ ತೊರೆದು ಮತ್ತೊಬ್ಬರ ಜೊತೆ ಹೊಸ ಜೀವನ ಶುರು ಮಾಡಿದ್ರು. ಪತ್ನಿ ಕೈಕೊಟ್ರು ರಂಜೇಶ್ ಧೃತಿ ಕೆಡಲಿಲ್ಲ. ಬಸ್ ಕಂಡಕ್ಟರ್ ಆಗಿ ದುಡಿತಾ ಇದ್ದ ಅಲ್ಪ ಆದಾಯದಲ್ಲೇ ಮಗನಿಗೆ ತಾಯಿಯ ಕೊರತೆ ತಿಳಿಯದಂತೆ ತಮ್ಮ ಹೆತ್ತವರ ಜೊತೆ ಸೇರಿ ಕೋಜಿಮಾಲಾದಲ್ಲಿ ಮನೆಯಲ್ಲಿ ಮಗನನ್ನ ಎದೆಗೆ ಅಂಟಿಸಿಕೊಂಡು ಸಾಕಿ ಬೆಳೆಸಿದ್ರು. ಅವನಿಗೆ ತುತ್ತು ನೀಡಿದ್ರು, ಕಣ್ಣೀರು ಒರೆಸಿದ್ರು, ಶಾಲೆಗೆ ಕಳಿಸಿದ್ರು. ಮಗನೇ ಅವರ ಪ್ರಪಂಚವಾಗಿತ್ತು. 6 ಸುದೀರ್ಘ ವರ್ಷಗಳು ಅಪ್ಪ ಮಗನ ನಡುವೆ ಬೆಳೆದ ಆ ಪ್ರೀತಿಯ ಬಂಧವನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ದಕ್ಕಿದ್ದಂತೆ 6 ವರ್ಷಗಳ ನಂತರ ಆ ತಾಯಿ ಕೇರಳಕ್ಕೆ ಮರಳುತ್ತಾಳೆ. ನ್ಯಾಯಾಲಯದ ಮೆಟ್ಟಿಲೇರಿ ಮಗುವಿನ ವಶ ತನಗೆ ಬೇಕೆಂದು ಅರ್ಜಿ ಸಲ್ಲಿಸುತ್ತಾಳೆ. ಅಚ್ಚರಿ ಅಂದ್ರೆ 6 ವರ್ಷ ಮಗನನ್ನ ಹಿಂತಿರುಗಿಯೂ ನೋಡದ ಮತ್ತೊಬ್ಬನ ಜೊತೆ ಸಂಸಾರ ಹುಡಿದ ಮಹಿಳೆಗೆ ಕೇವಲ ತಾಯಿ ಎಂಬ ಒಂದೇ ಒಂದು ಕಾರಣಕ್ಕೆ ಕಟ್ಟಪ್ಪನ ನ್ಯಾಯಾಲಯ ಮಗುವಿನ ಹಕ್ಕನ್ನ ಒಪ್ಪಿಸಿ ಬಿಡುತ್ತೆ. ತಾಯಿ ಶ್ರೇಷ್ಠ ಅನ್ನೋ ಯಾಂತ್ರಿಕ ಹಳಸಲು ತರ್ಕದ ಮುಂದೆ ಆ ತಂದೆಯ 6 ವರ್ಷಗಳ ಸುದೀರ್ಘ ತ್ಯಾಗ, ಮಗುವಿನ ಮೇಲಿದ್ದ ಅಪಾರ ಪ್ರೀತಿ ತೃಣ ಸಮಾನವಾಯಿತು. ಕಣ್ಣೆದರೆ ಮಗನನ್ನ ನ್ಯಾಯಾಲಯದ ಆದೇಶದಂತೆ ಬಿಟ್ಟು ಕೊಡಬೇಕಾಗಿ ಬಂದಾಗ ರಂಜೇಶ್ ಅವರ ಹೃದಯ ಚೂರು ಚೂರಾಯಿತು. ಮಗನ ಅಗಲಿಕೆಯ ನೋವನ್ನ ತಡೆಯೋದಕ್ಕಾಗದೆ ರಂಜೇಶ್ ಕುಮಲಿಯಲ್ಲಿ ವಿಷ ಸೇವಿಸಿದ್ರು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೂ ಉಸಿರು ಚೆಲ್ಲಿದ್ರು. ಅಷ್ಟಕ್ಕೆ ಮುಗಿಯಿತ ಈ ಅನ್ಯಾಯ? ಇಲ್ಲ, ಸಾವು ಕೂಡ ಈ ಕ್ರೌರ್ಯಕ್ಕೆ ಅಂತ್ಯ ಹಾಡಲಿಲ್ಲ. ತನ್ನನ್ನ ಹೆತ್ತ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಮಗುವನ್ನ ಕಳುಹಿಸೋದಕ್ಕೆ ಆ ತಾಯಿಯ ಕಡೆಯವರು ಒಪ್ಪಲಿಲ್ಲ. ಕೊನೆಗೆ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿ ಮಗುವನ್ನ ಅಂತಿಮ ದರ್ಶನಕ್ಕೆ ಕರೆತರಬೇಕಾಯಿತು. ಸತ್ತು ಬಿದ್ದಿರುವ ತಂದೆಯ ದೇಹದ ಮುಂದೆ ಆ ಮಗು ನಿಂತಾಗ ಆ ಸನ್ನಿವೇಶ ಇಡೀ ಕುಮಿಲಿ ಊರನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಂಜೇಶ್ ಪರವಾಗಿ ಲಕ್ಷಾಂತರ ಧ್ವನಿಗಳು ಎದ್ದಿವೆ. ನಾವು ಈ ವ್ಯವಸ್ಥೆಯನ್ನ ಕೇಳಲೇಬೇಕಾದ ಕೆಲವು ಕಠೋರ ಪ್ರಶ್ನೆಗಳು ಇವು. ಮೊದಲನೇದಾಗಿ, 6 ವರ್ಷಗಳ ಕಾಲ ಮಗುವನ್ನ ಗಂಡನ ಬಳಿ ಬಿಟ್ಟು ಮತ್ತೊಂದು ಸಂಸಾರ ಹುಡಿದ ಮಹಿಳೆಗೆ ನ್ಯಾಯಾಲಯಕ್ಕೆ ಯಾವ ಆಧಾರದ ಮೇಲೆ ಮಗುವನ್ನ ಒಪ್ಪಿಸೋದಕ್ಕೆ ಮನಸ್ಸಾಯಿತು? ಎರಡನೇದಾಗಿ, ಮಗುವಿನ ಜೀವನಕ್ಕೆ ಆಸರೆಯಾಗಿದ್ದ ಏಕೈಕ ಪೋಷಕನನ್ನ ಹೀಗೆ ಮಾನಸಿಕವಾಗಿ ಧ್ವಂಸಗೊಳಿಸುವಾಗ ಮಗುವಿನ ಹಿತಾಸಕ್ತಿ ಅನ್ನೋ ಕಾನೂನು ಎಲ್ಲಿ ಅಡಗಿತ್ತು? ಮೂರನೇದಾಗಿ, ಭಾರತದ ಕೌಟುಂಬಿಕ ನ್ಯಾಯಾಲಯಗಳು ತಂದೆಯರನ್ನ ಕೇವಲ ಎಟಿಎಂ ಯಂತ್ರಗಳಂತೆ ಮತ್ತು ಉಚಿತವಾಗಿ ಮಗುವನ್ನ ನೋಡಿಕೊಳ್ಳುವ ಕೆಲಸಗಾರರಂತೆ ಮಾತ್ರ ಯಾಕೆ ಪರಿಗಣಿಸುತ್ತವೆ? ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಪುರುಷರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇವೆ. ಪಕ್ಷಪಾತಿ ಕಾನೂನುಗಳು, ಸುಳ್ಳು ಮೊಕದ್ದಮೆಗಳು ಮತ್ತು ಸತ್ಯವನ್ನ ಲೆಕ್ಕಿಸದೆ ಯಾವಾಗಲೂ ಏಕಪಕ್ಷೀಯವಾಗಿ ಬರುವ ತೀರ್ಪುಗಳು ಒಬ್ಬೊಬ್ಬ ತಂದೆಯನ್ನ ಈ ರೀತಿ ಸಾವಿನ ದವಡೆಗೆ ತಳ್ತಾ ಇವೆ.
ತಂದೆಯಂದಿರಿಗೂ ಹಕ್ಕುಗಳಿವೆ. ಮಕ್ಕಳಿಗೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿಯೂ ಸಿಗಬೇಕು. ತಾಯಿ ಅನ್ನೋ ಪದ ಪವಿತ್ರವಾದದ್ದು ನಿಜ. ಆದ್ರೆ ತಾಯಿಯ ಹೆಸರಲ್ಲಿ ನಡೆಯುವ ಅನ್ಯಾಯವನ್ನ ಬೆಂಬಲಿಸೋದು ಧರ್ಮವಲ್ಲ. ಕುಮಿಲಿಯ ರಂಜಿಶ್ ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಅವರ ಸಾವು ನಮಗೆ ಕಲಿಸಿದ ಪಾಠ ಒಂದೇ. ವ್ಯವಸ್ಥೆಯ ಈ ಪಕ್ಷಪಾತದ ವಿರುದ್ಧ ನಾವು ಧ್ವನಿ ಎತ್ತದೇ ಇದ್ರೆ ನಾಳೆ ಇನ್ನೊಬ್ಬ ರಂಜೀಶ್ ಬಲಿಯಾಗ್ತಾನೆ. ರಂಜೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಅಮಾಯಕ ಮಗುವಿಗೆ ಈ ಸಮಾಜ ಸೂಕ್ತ ನ್ಯಾಯ ಒದಗಿಸಲಿ.